ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂಥದ್ದೇ. ಅಂದರೆ ನಮಗೆ ನಾವು ವ್ಯಾಲ್ಯೂ ಕೊಡದೇ ಇದ್ರೆ ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ವಿಡಿಯೋ ಫುಲ್ ನೋಡಿ. ಪ್ರತಿಯೊಬ್ಬರೂ ಸಹ ನಿಮಗೆ ನೀವೇ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಬೇರೆಯವರು ಕೊಡೋದಕ್ಕಿಂತ ನಮಗೆ ನಮ್ಮ ಮೇಲೇನೆ ಗೌರವ ಇರೋ ಹಾಗೆ ನಾವು ಇಟ್ಕೊಂಡ್ರೆ ಯಾರು ಏನು ಹೇಳೋಕ್ಕಾಗೋದಿಲ್ಲ ಅಲ್ವಾ? ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಹೇಳೋದಂತ ಹೇಳಿದರೆ, ನಿಮಗೆ ನೀವೇನೇ ಜಾಸ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾರ ಹಿಂದೆ ಮುಂದೆ ಸುತ್ತಕೊಂಡು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಥವಾ ನಾನು ಈ ಥರ ಮಾಡಿದ್ದು ಸರಿ ಹೀಗೆ ಹಾಗೆ ಅದನ್ನೆಲ್ಲ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನೀವು ಹೋಗ್ಬಿಡಿ. ಯಾಕಂತ ಹೇಳಿದರೆ ನಿಮ್ಮ ಮನಸ್ಸಿಗೆ ಗೊತ್ತಿರ್ತದೆ ನೀವು ಮಾಡಿದ್ದು ಕರೆಕ್ಟ್ ಅಂತೇಳಿ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆದಷ್ಟು ಟ್ರೈ ಮಾಡಿ. ಅದರ ನಂತರ ನೀವು ಅವ್ರ ಹಿಂದೆ ಮುಂದೆ ಸುತ್ತೋದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಮತ್ತೆ ಅಂತ ಹೇಳಿದ್ರೆ, ಅದು ನಾವೀಗ ಇನ್ನೊಬ್ಬರ ಹತ್ರ ಪದೇ ಪದೇ ನಾವು ಹೇಳ್ತಾ ಹೋದ್ರೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ನಾವು ಸೋಲ್ತೇವೆ. ಮತ್ತೆ ನಾವು ಸ್ವಲ್ಪ ಚೀಪ್ ಆಗ್ತೇವೆ ಅವರ ಎದುರುಗಡೆ. ನೋಡಿ, ಈಗ ನಾವು ಎಲ್ಲಾದ್ರೂ ಬೀಚಿಗೆ ಹೋಗ್ತೇವೆ, ಅಲ್ಲಿ ಕುತ್ಕೊಂಡಾಗ ನೋಡಿ, ಉಪ್ಪು ನೀರು ನಮಗೆ ಟೇಸ್ಟ್ ಮಾಡ್ಲಿಕ್ಕೆ ಆಗ್ತದಾ? ಉಪ್ಪು ನೀರಿಗೆ ನೀವು ಎಷ್ಟೇ ಸಕ್ಕರೆನ ಹಾಕಿ, ಬೆಲ್ಲ ಹಾಕಿ, ಜೇನುತುಪ್ಪ ಹಾಕಿ, ಏನೇ ಹಾಕಿದ್ರು ಸಹ ಅದು ಸ್ವೀಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಗುಣ ಬಿಟ್ಕೊಡುದಿಲ್ಲ. ಅದೇ ತರ ಮನುಷ್ಯರಲ್ಲಿ ಕೂಡ ಹಾಗೇನೆ ಇರ್ತಾರೆ. ಅವರ ಗುಣ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇರುವುದಿಲ್ಲ. ಅದು ಉಪ್ಪಾಗಿನೇ ಇರ್ತದೆ. ಸಮುದ್ರದ ನೀರು ಹೇಗೆ ಉಪ್ಪಾಗಿರ್ತದೆ ನೋಡಿ, ಹಾಗೇನೆ ಅದು ಉಪ್ಪಾಗಿ ಇರ್ತದೆ. ಅದರ ಬದಲಿಗೆ ಅದನ್ನ ನಾವು ಸರಿ ಮಾಡ್ತೇವೆ ಅನ್ನೋದು ಸುಳ್ಳೆ. ಅದಕ್ಕೆ ನೀವು ಎಷ್ಟೇ ಯಾವುದೇ ರೀತಿಯ ನೀವು ಸಿಹಿಯನ್ನು ಬೆರೆಸಿದ್ರು ಸಹ ಅದು ಸ್ವೀಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪದೇ ಪದೇ ನೀವು ಇನ್ನೊಬ್ಬರ ಮುಂದೆ ಅಥವಾ ನಿಮಗೆ ಬೇಕಾಗಿರುವವರ ಮುಂದೆ ಅಂಗಲಾಚ್ತಾ ಇರುವುದು ಅಗತ್ಯವೇ ಇಲ್ಲ ಅಂತ ಹೇಳ್ತೇನೆ ನಾನು. ಮತ್ತೆ ಅವರನ್ನ ಅರ್ಥ ಮಾಡಿಸುವುದು ಸಹ ತುಂಬಾ ಕಷ್ಟ. ಅಂತವರಿಂದ ಸ್ವಲ್ಪ ದೂರ ಇರೋದು ತುಂಬಾ ಒಳ್ಳೆಯದು. ಆಮೇಲೆ ಈಗ ಸ್ವಲ್ಪ ಇಮೋಷ್ನಲಿ ಇರ್ತಾರೆ ನೋಡಿ ಅವರು ಅಂತ ಹೇಳಿದ್ರೆ, ಈಗ ನಮ್ಮ ಫ್ಯಾಮಿಲಿದು ಬಿಟ್ಟು, ಅಂದ್ರೆ ಈಗ ಗಂಡ ಹೆಂಡತಿ ಮಕ್ಕಳದು ಬಿಟ್ಟು ಸಹ ಅವರು ಬೇರೆಯವರ ಚಿಂತೆ ಮಾಡ್ಲಿಕ್ಕೆ ಹೊರಡ್ತಾರೆ. ಅದನ್ನು ಸಹ ವೇಸ್ಟ್ ಅಂತ ಹೇಳ್ತೇನೆ ನಾನು. ಈಗ ನಮ್ಮ ಬಗ್ಗೆ ನಾವು ಜಾಸ್ತಿಯಾಗಿ ಥಿಂಕ್ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಇರ್ತದೆ. ಅದರ ಬದಲಿಗೆ ನಾವು ಇತರರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇದೆ ಅಲ್ವಾ? ನಾನೀಗ ಅವಾಗಲೇ ಹೇಳಿದ್ದೀನಿ, ಮುಂದೆ ಒಂದು ಎಕ್ಸಾಂಪಲ್ ಕೊಟ್ಟೆ ನೋಡಿ. ಸಮುದ್ರದ ನೀರಿಗೆ ನಾವು ಎಷ್ಟೇ ಸಿಹಿ ಹಾಕಿದ್ರು ಸಹ ಅದು ಸಿಹಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ನಾವು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡಿ ನಮ್ಮ ಟೈಮನ್ನ ವೇಸ್ಟ್ ಮಾಡೋದು ವ್ಯರ್ಥ ಅಂತಾನೆ ಹೇಳ್ತೇನೆ. ಅದ್ರ ಬದಲಿಗೆ ನಮಗೆ ನಾವೇನೆ ಟೈಮ್ ಕೊಟ್ಟು ನಾವು ಏನು ಎಂತ ಅಂತೇಳಿ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದು ಒಳ್ಳೇದಂತೇಳಿ ಅನ್ಕೊಳ್ತೇನೆ. ಇನ್ನೊಂದು ನಿಮ್ಮನ್ನ ಜಾಸ್ತಿಯಾಗಿ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂಥವ್ರ ಜೊತೆಲಿರಿ ನೀವು. ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಯಾರೇ ಆದರೂ ಸಹ ನಿಮ್ಮನ್ನ ಚೆನ್ನಾಗಿ ಅರ್ಥ ಅಂಥವರನ್ನ ನೀವು ಬಿಟ್ಕೊಡ್ಲೇಬೇಡಿ. ನಿಮ್ಮನ್ನ ಅರ್ಥ ಮಾಡಿಕೊಳ್ದೇನೆ ಅಥವಾ ನಿಮ್ಮ ಜೀವನದಲ್ಲಿ ಅವ್ರು ಇರ್ಲಿಕ್ಕೆ ಲಾಯಕ್ಕೇ ಇಲ್ಲ ಅಂತವರನ್ನ ನೀವು ಸ್ವಲ್ಪ ದೂರನೇ ಮಾಡಿಬಿಡಿ. ಕೆಲಸ ಇಲ್ದಿದ್ದವ್ರು ನೋಡಿ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಬ್ಬರ ಬಗ್ಗೆ. ಹಾಗೆ ನಿಮ್ಮ ಬಗ್ಗೆ ಯಾರು ಏನೇ ಆಲೋಚನೆ ಮಾಡಿದ್ರು ಸಹ ಅದನ್ನ ನೀವು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು ತುಂಬಾ ಟೈಮ್ ವೇಸ್ಟ್. ಅದ್ರ ಬಗ್ಗೆ ಯೋಚನೆನೇ ಮಾಡಬಾರ್ದು. ನಮ್ಮ ಬಗ್ಗೆ ಅವ್ರು ಹಾಗೆ ಅನ್ಕೊಳ್ತಾರೆ, ಹೀಗೆ ಅನ್ಕೊಳ್ತಾರೆ ಅನ್ನೋ ಬದಲಿಗೆ ನಾವೇನು ಸಾಧನೆ ಮಾಡಬೇಕಾಗಿದೆ, ನಮ್ಮ ಗುರಿ ಏನು, ನಮ್ಮ ಫೋಕಸ್ ಯಾವುದ್ರ ಮೇಲೆ ಇಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡೋದು ಒಳ್ಳೇದು. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ನಮಗೆ ಆಗೋದು ಏನಿಲ್ಲ. ಅದು ನಮಗೆ ಟೈಮ್ ವೇಸ್ಟು. ಅದು ಅಲ್ಲದೆ ನಮ್ಮ ಹೆಲ್ತ್ ಸಹ ವೇಸ್ಟು. ಅಥವಾ ಅವರನ್ನ ನಾವು ತಿದ್ಲಿಕ್ಕೆ ಹೋಗಿ ಅಥವಾ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗಿ ನಮಗೆ ಸಿಗುವಂಥದ್ದು ಏನಿಲ್ಲ. ಅದರ ಬದಲಿಗೆ ನಮಗೆ ಕೆಟ್ಟ ಹೆಸರೇ ಬರ್ತದೆ. ಖಂಡಿತವಾಗ್ಲೂ ನಾನು ಇದು ಹೇಳ್ತೇನೆ, ನೀವು ಇದನ್ನ ಒಂದು ನೆನ್ಪಿಟ್ಕೊಳ್ಳಿ. ಬೇರೆಯವರನ್ನ ನೀವು ಸರಿ ಮಾಡ್ಲಿಕ್ಕೆ ಹೋಗಿ ಏನೂ ನೀವು ಉದ್ಧಾರ ಆಗೋದಿಲ್ಲ. ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ಅದ್ರ ಬಗ್ಗೆ ಯೋಚನೆ ಮಾಡಿ. ಅಂದ್ರೆ ಮಕ್ಕಳ ಫ್ಯೂಚರ್ ಬಗ್ಗೆ, ಅವರ ಎಜುಕೇಶನ್ ಬಗ್ಗೆ, ಆ ಥರ ಎಲ್ಲ ಒಂದು ಫೋಕಸ್ ಇಡಿ. ನಿಮ್ಮ ಕೆಲಸದ ಬಗ್ಗೆ, ಹಾಗೆ ಏನು ಗುರಿ ಇಟ್ಕೊಂಡಿರ್ತೀರಿ ನೋಡಿ ಅದರ ಬಗ್ಗೆನೇ ಫೋಕಸ್ ಮಾಡಿ. ಇನ್ನೊಬ್ಬರನ್ನ ಉದ್ಧಾರ ಮಾಡ್ಲಿಕ್ಕೆ ನೀವು ಹೋಗ್ಬೇಡಿ. ಉದ್ಧಾರ ನೀವು ಎಷ್ಟು ಮಾಡ್ತೀರಿ ಅಷ್ಟು ನೀವು ಹೊಂಡಕ್ಕೆ ಬೀಳ್ತೀರಿ. ಇದು ಒಂದು ಸತ್ಯ. ಯಾವುದೇ ವ್ಯಕ್ತಿ ಆಗ್ಲಿ ಯಾವುದೇ ತರದ ಒಂದು ಗುರಿ ಇಲ್ದೇನೆ ಇರಬಾರ್ದು. ಈಗ ನೋಡಿ, ನಾನು ಯೂಟ್ಯೂಬ್ ಮಾಡ್ತಾ ಇದ್ದೇನೆ, ನನ್ಗಂದ್ರೆ ಅದೇ ಒಂದು ಇದು, ಅದ್ರ ಮೇಲೆ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗ್ತದೆ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಬೇಕು, ಯಾವುದು ಕಂಟೆಂಟ್ ಒಳ್ಳೇದು ಆ ಥರ. ಅಥವಾ ನೀವು ಒಂದು ಟೇಲರ್ ಆಗಿದ್ರೆ
ಬಟ್ಟೆ ಸ್ಟಿಚ್ ಮಾಡೋದ್ರಲ್ಲಿ ಒಂದು ಬ್ಯುಸಿ ಇರಬೇಕು. ಯಾರು ಯಾವ್ಯಾವ ಕೆಲಸ ಮಾಡ್ತೀರಿ ನೋಡಿ ಅದರಲ್ಲೇ ಸ್ವಲ್ಪ ಬ್ಯುಸಿ ಆಗಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಸಹ ಒಂದು ಒಬ್ಬೊಬ್ರು ಅಡ್ಡ ಬಾಯಿ ಹಾಕ್ತಾರೆ, ಅಂದ್ರೆ ಅಡ್ಡ ಕಾಲು ಹಾಕ್ತಾರೆ ನೋಡಿ, ಅದೇ ತರ ಮಾಡ್ತಾರೆ. ನೀವು ಏನಾದ್ರೂ ಇಂಪ್ರೂವ್ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಒಂದು 4 ಮಾತು ಹೇಳುವವರು ಸಹ ಇರ್ತಾರೆ. ಅದರ ಬಗ್ಗೆ ಸಹ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನಾವು ಮಾಡ್ತಾ ಇರುವಂತಹ ಏನು ಕೆಲಸ ಇದೆ ನೋಡಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇಟ್ಕೊಂಡು ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ಅವರ ಎಜುಕೇಶನ್ ಬಗ್ಗೆ, ನಮ್ಮ ಹೆಲ್ತ್ ಬಗ್ಗೆ, ಮಕ್ಕಳ ಹೆಲ್ತ್, ಗಂಡನ ಹೆಲ್ತ್, ಮನೆ, ಅದರ ಬಗ್ಗೆನೇ ನಾವು ಯೋಚನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಲೈಫಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬಂದೇ ಬರ್ತದಲ್ವಾ, ಅದನ್ನ ಎದುರಿಸುವಷ್ಟು ಧೈರ್ಯ ನಮ್ಮಲ್ಲಿ ಇರ್ಬೇಕಾಗ್ತದೆ. ಅಥವಾ ಈಗ ನಾವು ದೇವರಿಗೆ ಕೈ ಮುಗಿತೇವೆ, ದೇವರಿಗೆ ಕೈ ಮುಗಿಯುವಾಗ ನಾವೇನ್ ಹೇಳ್ತೇವೆ, ನಮ್ಗೆ ಕಷ್ಟ ಕೊಡಿ ದೇವ್ರೆ, ಆದ್ರೆ ಅದನ್ನ ಎದುರಿಸುವಷ್ಟು ನಮ್ಗೆ ಧೈರ್ಯ ಕೊಡಿ, ಅಥವಾ ಇನ್ನೊಬ್ಬರ ಮುಂದೆ ನಮ್ಗೆ ಕೈ ಚಾಚುವಂತ ಪರಿಸ್ಥಿತಿಯನ್ನ ಕೊಡಬೇಡಿ ಅಂತ ಹೇಳ್ತೇವಲ್ಲ, ಹಾಗೇನೆ ಅಷ್ಟು ಒಂದು ಏನೇ ಒಂದು ಕಷ್ಟ ಬಂದ್ರು ಸಹ ನಾವು ಇನ್ನೊಬ್ಬರ ಮುಂದೆ ಅಂಗಲಾಚುವಂತ ಒಂದು ಪರಿಸ್ಥಿತಿಯನ್ನ ದೇವರು ಕೊಡದಿದ್ರೆ ಸಾಕು. ಮತ್ತೆ ಯಾವಾಗ್ಲೂ ನಾವೊಂದು ಖುಷಿಯಾಗಿ ಇರೋದನ್ನ ಪ್ರಯತ್ನ ಪಡ್ಬೇಕಾಗ್ತದೆ. ಈಗ ನಮ್ಮ ಮನೆಯ ನೋವು ನಮ್ಗೇನೆ ಇರ್ಲಿ, ಯಾಕಂತ ಹೇಳಿದ್ರೆ ಎಲ್ಲರೂ ಸಹ ಪ್ರಪಂಚದಲ್ಲಿ ಒಳ್ಳೆಯವರು ಇರುವುದಿಲ್ಲ. ಅಂದ್ರೆ ಫ್ಯಾಮಿಲಿಯವರಾಗ್ಲಿ, ಫ್ರೆಂಡ್ಸ್ ಆಗ್ಲಿ ಎದುರುಗಡೆ ಚೆನ್ನಾಗಿರ್ತಾರೆ, ಹಿಂದ್ಗಡೆಯಿಂದ ನಮ್ಮ ಬಗ್ಗೆನೆ ಅನಾವಶ್ಯಕವಾದ ಒಂದು ಮಾತನ್ನ ಮಾತಾಡ್ತಾ ಇರ್ತಾರೆ. ಅವರಿಗೆಲ್ಲ ನಾವು ಅವರ ಬಾಯಿಗೆಲ್ಲ ಒಂದು ಆಹಾರ ಆಗ್ಬಾರ್ದು ಅಂತೇಳಿ ನನ್ನ ಅನಿಸಿಕೆ. ಅನಾವಶ್ಯಕವಾಗಿ ಚಿಂತೆಯನ್ನ ಮಾಡೋದನ್ನ ಸಹ ಬಿಟ್ಟು ಬಿಡ್ಬೇಕು. ಅಂದ್ರೆ ಅನಾವಶ್ಯಕ ಚಿಂತೆ ಮಾಡಿ ನಮ್ಮ ಹೆಲ್ತ್ ಅನ್ನ ನಾವು ಅಪ್ಸೆಟ್ ಮಾಡೋದ್ರಿಂದ ಎಲ್ಲರೊಂದಿಗೆ ಒಂದು ನಗ್ನಗ್ತಾ ಮಾತಾಡ್ಕೊಂಡು ಇದು ಟೆನ್ಷನ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತಾರೆ ನೋಡಿ, ಅದರಿಂದ ಸ್ವಲ್ಪ ದೂರ ಇರೋದು ತುಂಬಾ ಒಳ್ಳೆಯದು. ಆದಷ್ಟು ದುಷ್ಟರಿಂದ ದೂರ ಇರಬೇಕಾಗ್ತದೆ. ಅಂದ್ರೆ ಅಂತವರಿಂದ ನಾವು ಸ್ವಲ್ಪ ದೂರ ಇದ್ರೆ ನಾವು ಸ್ವಲ್ಪ ಖುಷಿಯಾಗಿರ್ಬಹುದು. ಮತ್ತೆ ನಾವು ಮಾಡುವಂತ ಕೆಲಸ ಸಹ ಅದರ ಮೇಲೆ ನಾವು ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಇಟ್ಕೊಂಡು ಮಾಡ್ಕೊಳ್ಳಿಕ್ಕಾಗ್ತದೆ. ಈಗ ಏನಂತ ಹೇಳಿದ್ರೆ ನೋಡಿ, ಒಂದು 4-5 ಜನ ಇರ್ತಾರೆ, ಅದರಲ್ಲಿ ಅವ್ರ ಜೊತೆಯಲ್ಲಿ ಒಂದು 4 ಜನ ಇಲ್ಲ ಅಂತ ಹೇಳಿದ್ರೆ 5ನೇವರಾಗಿ ನಿಮ್ಮನ್ನ ಆಪ್ಷನ್ ಆಗಿ ಇಟ್ಕೊಳ್ತಾರೆ. ಆ ತರ ಆಗಿ ಯಾವತ್ತೂ ಇರಬೇಡಿ. ನೀವು 5ನೇವರಾಗಿ ಆಪ್ಷನ್ ಆಗಿ ಇರೋದಕ್ಕಿಂತ ದೂರ ಇರೋದು ಒಳ್ಳೇದು. ಅಂದ್ರೆ ನೀವು ಒಂದು ಪ್ರಿಯಾರಿಟಿ ಆಗಿರ್ಬೇಕಾಗ್ತದೆ. ಅಂದ್ರೆ ಅವರ ಆದ್ಯತೆ ಆಗಿರ್ಬೇಕು. ನಿಮ್ಗೆ ಯಾವ ಜಾಗದಲ್ಲಿ ಬೆಲೆ ಸಿಗುದಿಲ್ವೋ ಅಥವಾ ಯಾವ ವ್ಯಕ್ತಿಯಿಂದ ನಿಮ್ಗೆ ಬೆಲೆ ಸಿಗುದಿಲ್ವೋ ಅವರಿಂದ ಆದಷ್ಟು ದೂರ ಇರೋದು ಒಳ್ಳೇದನ್ನಿಸ್ತದೆ. ನೀವು ಥಿಂಕ್ ಮಾಡಿ ಕೂತ್ಕೊಂಡು ಬೇಕಾದ್ರೆ. ಅಂದ್ರೆ ಅದೇ ನಾನು ಹೇಳಿದೆ ಅಲ್ಲ, ಆಪ್ಷನ್ ಆಗಿ ಯಾರ ಲೈಫಲ್ಲಿ ಸಹ ಅಥವಾ ಯಾವ ಫ್ರೆಂಡ್ಶಿಪ್ ಅಲ್ಲಿ ಸಹ ನೀವು ಆಪ್ಷನ್ ಆಗಿರಬಾರ್ದು. ಅವರಿಗೆ ಒಂದು ಆದ್ಯತೆ ಆಗಿರ್ಬಾರ್ದು. ಅಂದ್ರೆ ನೀವಿದ್ರೆ ಒಂದು ಒಳ್ಳೇದು. ಈ ಫ್ರೆಂಡ್ಶಿಪ್ ಗ್ರೂಪ್ ಅಲ್ಲಿ ಅಥವಾ ಎಲ್ಲಿಗಾದ್ರೂ ಹೋಗುವಾಗ ನೀವಿದ್ರೆ ಒಂದು ಚಂದ, ಆ ತರ ಒಂದು ಅವರ ಮನಸ್ಸಲ್ಲಿ ಇರಬೇಕು. ಆ ತರ ನಾವು ಅವರ ಮನಸ್ಸಲ್ಲಿ ಒಂದು ಆದ್ಯತೆ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಇನ್ನೊಮ್ಮೆ ಹೇಳ್ತೇನೆ, ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಮನಸ್ಸಿಗೆ ನೋವಾಗುವಂತ ಜಾಗದಲ್ಲಿ ಖಂಡಿತವಾಗ್ಲೂ ಹೋಗ್ಬಿಡಿ. ಅಥವಾ ಅಂತವರ ಜೊತೆಯಲ್ಲಿ ಸಹ ನೀವು ಇರೋ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡಬೇಡಿ. ಆದಷ್ಟು ಅವರಿಂದ ನೀವು ದೂರ ಇದ್ರೆ ತುಂಬಾ ಒಳ್ಳೇದು. ನೀವು ಫ್ರೀ ಇರುವಾಗ ಒಂದು 5 ನಿಮಿಷ ಕನ್ನಡಿ ಮುಂದೆ ನಿಂತು ನಿಮಗೆ ನೀವೇನೆ ಮಾತಾಡ್ಕೊಳ್ಳಿ, ನಿಮಗೆ ನೀವೇನೆ ನೋಡ್ಕೊಳ್ಳಿ. ಆಗ ಅರ್ಥ ಆಗ್ತದೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ, ಏನು ನಾವು ಯಾವುದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತೇಳಿ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳಿ, ನಿಮಗೆ ನೀವೇನೆ ಮಾತಾಡ್ಕೊಳ್ಳಿ. ಆಗ ನಿಮ್ಗೇನೆ ಅರ್ಥ ಆಗ್ತದೆ ಯಾವ ತರದ್ದು ನಾವು ಒಂದು ಕೆಲಸ ಮಾಡಬೇಕು, ಅಥವಾ ಯಾರು ನಮ್ಗೆ ಯಾವ ತರ ಒಂದು ಮಾತಾಡಿದ್ದಾರೆ ಅನ್ನೋದನ್ನು ಸಹ ಅರ್ಥ ಆಗ್ತದೆ. 5 ನಿಮಿಷ ನಾವು ಅಥವಾ 10 ನಿಮಿಷ ಒಬ್ಬರೇ ಕೂತು ನಾವೊಂದು ಯೋಚನೆ ಮಾಡ್ಬೇಕಾಗ್ತದೆ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ, ಬೇರೆಯವ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಮತ್ತೆ ಒಂದು ಒಳ್ಳೆ ಒಂದು ಫುಡ್ ಅನ್ನ ನಾವು ತಗೋಬೇಕು. ಅಂದ್ರೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ಒಂದು ಫುಡ್ ಅನ್ನ ತಗೊಳ್ಬೇಕು. ಅಂದ್ರೆ ಸ್ವಲ್ಪ ಖುಷಿಯಾಗಿರುವಂತ, ನಮ್ಗೆ ಆ ಕೆಲಸ ಮಾಡಿದ್ರೆ ಒಂದು ಖುಷಿ ಆಗ್ತದೆ ನೋಡಿ. ನಾನು ಈಗ ಒಂದು ಸ್ವಲ್ಪ ದಿನ ಯೂಟ್ಯೂಬ್ ವಿಡಿಯೋ ಹಾಕ್ಲಿಲ್ಲ, ಅಂದ್ರೆ ಈಗ ಹಾಕ್ತಾ ಇದ್ದೇನೆ, ತುಂಬಾ ಖುಷಿ ಆಗ್ತಾ ಇದೆ. ನಿಮ್ ಜೊತೆ ನಾನು ಅಂದ್ರೆ ಏನಾದ್ರೂ ಒಂದು ವಿಷಯ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ನಮ್ಗೆ ಮನಸ್ಸಿಗೆ ಒಂದು ಖುಷಿ ಆಗಿರುವಂತ ನಾವೊಂದು ಕೆಲಸವನ್ನ ಮಾಡ್ತಾ ಇರ್ಬೇಕಾಗ್ತದೆ. ಅದೇ ನಮ್ಗೆ ಒಂದು ಸಂತೃಪ್ತಿ ಸಿಗ್ತದೆ ಹೇಳ್ತಾರಲ್ಲ ಹಾಗೆ. ಅದ್ರ ಜೊತೆಯಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಈಗ ನೋಡಿ, ಒಬ್ಬೊಬ್ರು ಅದ್ ನಾನು ಯಾವಾಗ್ಲೂ ಹೇಳಿದಾಗೆ ಆಪ್ಷನ್ ಆಗಿ ಇರಬಾರ್ದು. ಯಾರ ಲೈಫಲ್ಲಿ ಸಹ ಆಪ್ಷನ್ ಆಗಿ ಇರಬಾರ್ದು, ಪ್ರಿಯಾರಿಟಿ. ಈಗ ಫ್ರೆಂಡ್ಶಿಪ್ ಅಲ್ಲಿ ನಾನು ಹೇಳಿದೆ, 5 ಜನರಲ್ಲಿ ಲಾಸ್ಟ್ ಒಂದು ನಮ್ಗೆ ಆಪ್ಷನ್ ಇರ್ತಾರಲ್ಲ, ಆ ತರ ಯಾವತ್ತೂ ಆಗ್ಬಾರ್ದು. ಆಗ ನಿಮ್ಮ ವ್ಯಕ್ತಿತ್ವವನ್ನ ನೀವು ಒಂದು ಒಳ್ಳೆ ರೀತಿಯಲ್ಲಿ ಸುಧಾರಣೆ ಮಾಡ್ಕೊಳ್ಳಿ. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಳ್ಬೇಕಾಗ್ತದೆ. ದುಡ್ಡು ಇರ್ಲಿ, ದುಡ್ಡು ಇಲ್ಲದೆ ಇರ್ಲಿ,
ನಮಗೆ ನಮ್ಮದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಇರ್ತದಲ್ವಾ. ಬಡವರಾಗಲಿ ಶ್ರೀಮಂತರಾಗಲಿ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಇದ್ದೇ ಇರ್ತದೆ. ಹಾಗಾಗಿ ಮತ್ತೆ ಸ್ವಲ್ಪ ಹಣವನ್ನು ಗಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಹಾಗೆ ಯಾರ ಹತ್ರನೂ ನಾವು ಏನನ್ನು ಬೇಡಲಿಕ್ಕೆ ಹೋಗಬಾರ್ದು. ಇದರಿಂದ ಅಂದರೆ ಯಾರ ಹತ್ರ ನಾವು ಒಮ್ಮೆ ಹಣ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಸ್ವಲ್ಪ ನಮಗೆ ಅಂದರೆ ಒಂಥರ ಅವರು ಸ್ವಲ್ಪ ಕೀಳಾಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದಷ್ಟು ನಾವು ನಮ್ಮ ವ್ಯಕ್ತಿತ್ವವನ್ನು ಸುಧಾರಿಸ್ಕೊಳ್ಳುವಲ್ಲಿ ನಾವು ಪ್ರಯತ್ನ ಪಡೋದು ಒಳ್ಳೆಯದು. ಈಗ ನಿಮಗೆ ನೀವೇ ಗೌರವ ಕೊಟ್ಕೊಂಡು ನಿಮ್ಗೆ ನೀವೇನೇ ಒಂದು ಪ್ರೀತಿ ಮಾಡ್ತಾ ಬಂದರೆ ಅಂದರೆ ಅದರಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಯಾವುದಿಲ್ಲ. ಅಂದರೆ ನಾವೀಗ ಬೇರೆಯವರಿಂದ ತುಂಬ ಅಪೇಕ್ಷೆ ಇಟ್ಕೊಳ್ತೇವಲ್ವಾ, ಅದರ ಬದಲಿಗೆ ಅಪೇಕ್ಷೆ ನಾವು ಇಟ್ಕೊಳ್ಬಾರ್ದು ಅಂತ ಹೇಳ್ತೇನೆ ನಾನು. ಮತ್ತೆ ಯಾರ ಮನಸ್ಸನ್ನು ಜಾಸ್ತಿಯಾಗಿ ನೋಯಿಸ್ಲಿಕ್ಕೆ ಹೋಗ್ಬೇಡಿ, ಯಾರಿಗೂ ಅವಮಾನ ಮಾಡಲಿಕ್ಕೆ ಹೋಗ್ಬೇಡಿ. ಅದೆಲ್ಲ ಒಂದು ಮ್ಯಾಟರ್ ಆಗ್ತದೆ ಲೈಫಲ್ಲಿ ಸಹ. ಅಂದರೆ ಈಗ ನಾವು ಜಾಸ್ತಿ ಯಾರಿಗಾದರೂ ಅವಮಾನ ಮಾಡೋದು ಅಥವಾ ಅವರಿಗೊಂದು ತುಂಬ ನೋಯಿಸ್ತಾ ಇರ್ತೇವೆ, ಅವ್ರ ಹಿಂದ್ಗಡೆಯಿಂದ ತುಂಬ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಒಂದು ಜನರು ನಮ್ಮಿಂದ ದೂರ ಹೋಗ್ಲಿಕ್ಕೆ ಸಹ ಒಂದು ಕಾರಣ ಆಗ್ತದೆ. ನಾವು ಎಲ್ಲರನ್ನ ಪ್ರೀತಿ ಮಾಡೋಣ, ನಮಗೆ ಯಾರು ನಮ್ಮ ಹಿಂದ್ಗಡೆ ನಮ್ಮನ್ನ ಎಷ್ಟೇ ಒಂದು ಇದು ಮಾಡಿದ್ರು ಸಹ ನಾವು ನಗ್ತಾ ಅದನ್ನ ಸ್ವೀಕಾರ ಮಾಡೋಣ ಅನ್ಕೊಳ್ತೇನೆ. ಆದಷ್ಟು ನಾವು ಒಂದು ಪಾಸಿಟಿವ್ ಆಗಿ ಇರ್ಲಿಕ್ಕೆ ಒಂದು ಟ್ರೈ ಮಾಡಬೇಕು. ಜೀವನ ನಿಮ್ದು, ಹಾಗಾಗಿ ನಿಮ್ಮ ಪ್ರಕಾರವೇನೆ ಅದನ್ನ ಅಂದ್ರೆ ನೀವು ಬದುಕಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಸ್ವಂತ ನಿರ್ಧಾರಗಳನ್ನ ನಿಮ್ಮ ಸ್ವಂತ ಬಲದ ಮೇಲೇನೆ ತೆಗೆದುಕೊಳ್ಳಿ. ಹಾಗೆ ಯಾರು ನಿಮ್ಮ ಸ್ವಂತ ಬುದ್ಧಿಯನ್ನ ನೀವು ಉಪಯೋಗಿಸ್ಕೊಂಡು ಮಾಡಿ, ಬೇರೆಯವರು ಬಂದು ಅದನ್ನ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾರ ಮೇಲೆ ಸಹ ನೀವು ಡಿಪೆಂಡ್ ಆಗಿ ಇರಬೇಡಿ. ನಿಮ್ಮ ಸ್ವಂತ ಬಲದಿಂದ ದುಡಿಮೆ ಮಾಡಿ. ಆದಷ್ಟು ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ರೆ ಯಾವುದೇ ತರದ್ದು ಒಂದು ನಮ್ಗೆ ತಲೆಯಲ್ಲಿ ಹೋಗುದಿಲ್ಲ. ಅಂದ್ರೆ ಬೇರೆಯವರು ಆ ತರ ಹೇಳ್ತಾರೆ, ಈ ತರ ಆ ತರದ್ದೆಲ್ಲ ಚಿಂತೆ ಬರುದಿಲ್ಲ. ಅನಾವಶ್ಯಕವಾಗಿ ಆ ಕಾಲಹರಣ ಅಂತ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ತರ ನಾವೊಂದು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು. ಯಾರಿಗೂ ಕೂಡ ಅತಿಯಾದ ಒಂದು ಪ್ರಾಮುಖ್ಯತೆನ ಕೊಡ್ಲಿಕ್ಕೆ ಹೋಗ್ಬಿಡಿ. ಯಾರು ಯಾವಾಗ ಚೇಂಜ್ ಆಗ್ತಾರೆ ಅಂತೇಳಿ ಗೊತ್ತಾಗುದಿಲ್ಲ. ಈಗ ನೀವು ಒಂದು ಫ್ರೆಂಡಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀರಿ, ತುಂಬಾ ಅವರಿಗೆ ಟೈಮ್ ಕೊಡ್ತೀರಿ, ಆದ್ರೆ ಅವರು ಅದನ್ನ ಉಳಿಸ್ಕೊಳ್ಳುದಿಲ್ಲ. ಆಗ ತುಂಬಾ ಮನಸ್ಸಿಗೆ ನೋವು ಆಗ್ತದಲ್ವಾ. ಅದರ ಬದಲಿಗೆ ನೀವು ಅತಿಯಾದಂತ ಅವರಿಗೆ ಪ್ರಾಮುಖ್ಯತೆಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಇನ್ನೊಂದಂತ ಹೇಳಿದ್ರೆ ಅವರಿಗೆ ಬಕೆಟ್ ಹಿಡಿಯುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಬಕೆಟ್ ಹಿಡಿದಷ್ಟು ನೀವೊಂದು ಅವರಿಗೆ ಗುಲಾಮರಾಗಿ ಇರ್ತೀರಿ ಅಂತೇಳಿ ನನ್ನ ಭಾವನೆ. ಇತರರಿಗೋಸ್ಕರ ಅಂತೇಳಿದ್ರೆ ಬೇರೆಯವರಿಗೋಸ್ಕರ ಜೀವನವನ್ನ ಯಾಕೆ ಹಾಳು ಮಾಡ್ಕೊಳ್ಬೇಕಲ್ವಾ. ಹಾಗಾಗಿ ನಾನು ಹೇಳುದು, ನಮ್ಗೆ ಏನ್ ಕೆಲಸ ಗೊತ್ತುಂಟು ಅದರಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ ಬೇರೆಯವರಿಗೆ ಬಕೆಟ್ ಹಿಡಿಲಿಕ್ಕೆ ಅಗತ್ಯವೇ ಇರುವುದಿಲ್ಲ. ಇದಂತೂ ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದೆ ನಾನು, ಯಾರಿಗೂ ಸಹ ನಿಮ್ಮ ಗುಟ್ಟನ್ನ ತಿಳಿಸ್ಕೊಡ್ಬೇಡಿ. ನಿಮ್ಮ ಪ್ರೈವೇಟ್ ಏನಾದ್ರೂ ಒಂದು ವಿಷಯ ಇದ್ರೂ ಸಹ, ನಿಮ್ಗೆ ಎಷ್ಟೇ ಕ್ಲೋಸ್ ಇದ್ರೂ ಸಹ ಅದನ್ನ ಹೇಳಲಿಕ್ಕೆ ಹೋಗ್ಬೇಡಿ. ಅಷ್ಟು ನಿಮ್ಗೆ ತುಂಬಾ ಕ್ಲೋಸ್ ಆಗಿರುವಂತ ಫ್ರೆಂಡ್ಸ್ ಸಿಗುದು ತುಂಬಾ ಕಷ್ಟ ಈಗಿನ ಇದರಲ್ಲಿ. ಅಂತವ್ರು ಸಿಕ್ಕಿದ್ರೆ ನಿಮ್ಮಷ್ಟ ಅದೃಷ್ಟವಂತರು ಯಾರಿಲ್ಲ. ಅಂತವ್ರ ಹತ್ರ ಸ್ವಲ್ಪ ನೀವು ಶೇರ್ ಮಾಡ್ಕೊಳ್ಬಹುದು. ಇಲ್ಲ ನೀವು ಒಬ್ಬರೇ ಕೂತಾಗ, ನಾನು ಹೇಳ್ತೇನಲ್ಲ, ಒಬ್ಬರೇ ಕೂತಾಗ ನಿಮ್ಮ ಕನ್ನಡಿ ಮುಂದೆ ಕೂತು ನೀವು ಮಾತಾಡ್ಕೊಳ್ಳಿ. ಇಲ್ಲ ಒಂದು ಬುಕ್ಕಲ್ಲಿ ಬರೀರಿ, ಅದಷ್ಟು ಒಳ್ಳೇದು ಯಾವುದೇ ಇಲ್ಲ. ಹಾಗೆ ಅಂದ್ರೆ ನಾವೀಗ ಹೇಳ್ತಾ ಹೋದಾಗ ನಮ್ಮ ವೀಕ್ನೆಸ್ ಅವರಿಗೆ ಗೊತ್ತಾಗ್ತದೆ ಒಂದು, ಮತ್ತೆ ಅದನ್ನ ದುರುಪಯೋಗ ಸಹ ಮಾಡ್ಕೊಳ್ಬಹುದು ಇನ್ನೊಬ್ರು, ಅಂದ್ರೆ ನಮ್ಮ ವೀಕ್ನೆಸ್ ಗೊತ್ತಾಗಿ. ಹಾಗೆ ಮತ್ತೆ ಯಾವಾಗ್ಲೂ ಸಹ ನಿಮ್ಮ ಸ್ವಂತ ಬಲದಿಂದನೇ ಇರಿ. ನೀವು ಇನ್ನೊಬ್ಬರನ್ನ ನೀವು ಡಿಪೆಂಡ್ ಆಗಿ ಯಾವತ್ತೂ ಇರಬೇಡಿ. ಯಾರ ಎದುರಿಗೂ ಸಹ ನೀವು ಜಾಸ್ತಿಯಾಗಿ ಅಳ್ಬೇಡಿ, ಅಂದ್ರೆ ಕಣ್ಣೀರ್ ಹಾಕೋದನ್ನ ಯಾವತ್ತೂ ಮಾಡಬೇಡಿ. ಅದು ಸಹ ಈಗ ನಾವು ಕಣ್ಣೀರ್ ಹಾಕ್ತೇವೆ, ಒಬ್ಬೊಬ್ರು ಒಂದೊಂಥರ ಮನಸ್ಸಲ್ಲಿ ಇರ್ತಾರೆ. ಕೆಲವೊಬ್ರು ನಾವು ಅಳ್ತಾ ಇರುವಾಗ ಅದು ಒಂಥರ ಅವರು ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಅದಕ್ಕೆ ಯಾರ ಮುಂದೆ ಸಹ ನೀವು ಅಳ್ಲಿಕ್ಕೆ ಹೋಗ್ಬೇಡಿ, ಅಥವಾ ಏನಾದ್ರೂ ನಿಮ್ಮ ಗುಟ್ಟಿದ್ರು ಸಹ ಅದನ್ನ ತಿಳಿಸ್ಲಿಕ್ಕೆ ಹೋಗ್ಬೇಡಿ. ಅಷ್ಟು ಒಳ್ಳೆ ಫ್ರೆಂಡ್ ಇದ್ರೆ ಮಾತ್ರ ಅದನ್ನ ಹೇಳ್ಕೊಳ್ಳಿ. ಇಲ್ಲ ನೀವು ಒಂದು ಬುಕ್ಕಲ್ಲಿ ಬರಿತಾ ಹೋಗಿ, ನಿಮ್ಮ ಮನಸ್ಸಲ್ಲಿ ಏನು ನೋವು ಉಂಟು ಅದನ್ನ ಬರಿತಾ ಹೋಗಿ. ಇಲ್ಲ ಒಬ್ಬರೇ ಕೂತು ಧ್ಯಾನ ಮಾಡುವಾಗ ದೇವರ ಹತ್ರ ಹೇಳ್ಕೊಳ್ಳಿ. ಇನ್ ಯಾರ ಹತ್ರ ಹೇಳ್ತೀರಲ್ವಾ. ದೇವರಾದ್ರೂ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳುದಿಲ್ಲ. ಈಗ ಮನುಷ್ಯರಾದ್ರೆ ಅವ್ರ ಹತ್ರ ಹೇಳಿದ್ರೆ ಇನ್ನೊಬ್ಬರ ಹತ್ರ ಖಂಡಿತವಾಗ್ಲೂ ಹೇಳ್ತಾರೆ, ಒಂದಲ್ಲ ಒಂದಿನ ಅವ್ರು ಹೇಳ್ತಾರೆ. ಹಾಗಾಗಿ ಇಲ್ಲ ಕನ್ನಡಿ ಮುಂದೆ ನಿಂತು ಸ್ವಲ್ಪ ಹೊತ್ತು ಮಾತಾಡಿ,
ಆ ಥರ ಮಾಡಿಕೊಂಡು ನೀವು ಸ್ವಲ್ಪ ಮನಸ್ಸಲ್ಲಿ ಇರುವಂಥ ನೋವನ್ನು ಹೊರಗಡೆ ಹಾಕ್ಕೊಳ್ಬೋದು. ಇನ್ನೊಂದು, ಸ್ವಾಭಿಮಾನಿಯಾಗಿರಿ, ಯಾರ ಮುಂದೆ ಕೈ ಚಾಚಲಿಕ್ಕೆ ಹೋಗಬೇಡಿ. ಇದನ್ನೆಲ್ಲ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಈ ಥರ ಇದ್ದರೆ. ಯಾರ ಮುಂದೆ ಸಹ ಕೈ ಚಾಚದೇ ಇದ್ದರೆ ನಿಮ್ಮ ವ್ಯಾಲ್ಯೂ ಅಂತ ಹೇಳಿದ್ರೆ, ನಾವೀಗ ಜಾಸ್ತಿ ತುಂಬ ಮಾತಾಡ್ತೇವೆ ಒಮ್ಮೊಮ್ಮೆ. ಆಗ ಮಾತಾಡ್ತಾ ಮಾತಾಡ್ತಾ ನಮ್ಮ ವೀಕ್ನೆಸ್ ಎಲ್ಲ ಗೊತ್ತಾಗ್ತದೆ ಇನ್ನೊಬ್ಬರಿಗೆ. ಆಗ ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಕೊಳ್ಳಿ. ಮತ್ತೆ ನಮ್ಮ ಮೇಲೆ ನಮಗೆ ಗೌರವ ಇರಬೇಕು. ನಾವು ಮಾತಾಡ್ತಾ ಇರುವಾಗ ನಮ್ಮ ವೀಕ್ನೆಸ್ ಆಗಲಿ ಅಥವಾ ನಾವು ಹಾಗೆ ಹೀಗೆ ಬಜ 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 ಆ ಥರ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ಅಂದ್ರೆ ನಾವು ಮಾತಾಡುವಾಗ ನಮ್ಮ ಎದುರುಗಡೆ ಇರುವವರಿಗೆ ನಮ್ಮ ಮೇಲೆ ಗೌರವ ಇರಬೇಕು. ಅವರಿಗೊಂದು ಗೌರವ ಬರಬೇಕು ನಾವು ಮಾತಾಡೋ ರೀತಿಯಲ್ಲಿ. ಒಮ್ಮೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ ನೋಡಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ ಕೆಲವೊಬ್ಬರ ಜೊತೆಯಲ್ಲಿ. ಅವರು ಆಗ ಸ್ವಲ್ಪ ಇದಿದೆ, ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತುಂಬಾ ಅಡ್ಜಸ್ಟ್ಮೆಂಟ್ ಸಹ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾರೇ ಆಗ್ಲಿ ಅವ್ರ ಜೊತೆಲಿ ಜಾಸ್ತಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರಬೇಡಿ ನೀವು. ಇದು ಒಂದಲ್ಲ ಒಂದಿನ ನಮ್ಮ ತಲೆ ಮೇಲೆ ಬರ್ತದೆ, ಖಂಡಿತವಾಗ್ಲೂ ಹೌದು. ಇದು ಅಡ್ಜಸ್ಟ್ಮೆಂಟ್ ಜಾಸ್ತಿಯಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಯಾರ ಜೊತೆ ಹೇಳ್ತೇನೆ, ಯಾರಾದ್ರೂ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ನಿಮ್ಮನ್ನ ಬಿಟ್ಟಿರೋದಿಲ್ಲ, ಅಥವಾ ನೀವು ಎಂಥದೇ ಒಂದು ಕಷ್ಟದಲ್ಲಿದ್ರೂ ಸಹ ಅವರೊಂದು ಸಹಾಯಕ್ಕೆ ಬಂದೇ ಬರ್ತಾರೆ, ಅಂಥವರ ಜೊತೆಗಿರಿ ನೀವು. ನಿಮ್ಮನ್ನ ಇಷ್ಟಪಡೋದಿಲ್ಲ ಅಥವಾ ನಿಮ್ಮ ಹಿಂದೆ ಮಾತಾಡ್ತಾರಲ್ಲ, ಅಂಥವರಿಂದ ನೀವು ಸ್ವಲ್ಪ ದೂರ ಇದ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಅಲ್ಲ, ತುಂಬಾ ದೂರ ಇದ್ರೆ ನೀವು ಲೈಫಲ್ಲಿ ಉದ್ಧಾರ ಆಗ್ತೀರಾ. ಇನ್ನೊಂದು ಅಂತ ಹೇಳಿದ್ರೆ, ನೀವು ಗುಂಪಲ್ಲಿ ಗೋವಿಂದ ಆಗ್ಲಿಕ್ಕೆ ಹೋಗ್ಬೇಡಿ. ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಅವರಿಗೆ ಒಂದು ಅಪ್ರಿಶಿಯೇಟ್ ಮಾಡೋದನ್ನ ಖಂಡಿತವಾಗ್ಲೂ ಮಾಡಿ, ಅಭಿನಂದಿಸಿ ಅವರಿಗೆ ಒಳ್ಳೆ ಕೆಲಸ ಮಾಡಿದಿರಿ ಅಂತೇಳಿ. ಮತ್ತೆ ಒಂದು ನೀವು ನಿಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅನಾವಶ್ಯಕ ಮಾತುಗಳನ್ನು ನೀವು ಆಡ್ಲಿಕ್ಕೇ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ, ನಾವೀಗ ಅನಾವಶ್ಯಕ ಮಾತಾಡ್ಲಿಕ್ಕೆ ಹೋದ್ರೆ ಅಲ್ಲಿ ರೆಸ್ಪೆಕ್ಟ್ ಅನ್ನೋದು ಇರೋದಿಲ್ಲ. ಮತ್ತೆ ಒಂದು ಭಾವನೆಗಳ ಮೇಲೆ ಒಂದು ಹಿಡಿತ ಇರಲಿ, ಭಾವನೆಗಳಿಗೆ ಒಂದು ಬೆಲೆ ಕೊಡಿ. ಎಲ್ಲರ ಎದುರುಗಡೆಗೆ ನಿಮ್ಮ ಭಾವನೆಗಳನ್ನ ಹೊರಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಜಾಸ್ತಿಯಾಗಿ. ಎಲ್ಲರೂ ಒಳ್ಳೆಯವರು ಇರುವುದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಆಮೇಲೆ ನಿಮ್ಗೆ ಏನಾದ್ರೂ ತುಂಬಾ ಸಿಟ್ಟು ಬರ್ತಾ ಇದೆ, ಕೋಪ ಬರ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಹಿಡಿತ ಸಾಧಿಸಿ. ನೀವು ಅದನ್ನ ಕಂಟ್ರೋಲ್ ತಪ್ಪಿ ಹೋಗ್ಬಿಡಿ. ಯಾಕಂತ ಹೇಳಿ ಸಿಟ್ಟು ಬಂದಾಗ ನಾವು ಏನು ಮಾತಾಡ್ತೇವೆ ಯಾರ ಹತ್ರ ಅಂತೇಳಿ ನಮ್ಗೆ ಅರ್ಥ ಆಗುದಿಲ್ಲ. ಅದಕ್ಕೇನೆ ತುಂಬಾ ಸಿಟ್ಟು ಬಂದಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮೊದಲು ಕಲಿಬೇಕಾಗ್ತದೆ. ಯಾರು ನಿಮ್ಮ ಮೇಲೆ ಎಷ್ಟೇ ಕೂಗಾಡ್ಲಿ, ಎಷ್ಟೇ ಬೈಲಿ, ಅದಕ್ಕೆ ನೀವು ಆನ್ಸರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರಿಗೆ ಏನು ಹೇಳ್ತಾರೆ, ಬೋಳೋ ನಾಯಿ ಕಚ್ಚುದಿಲ್ಲ ಅಂತ ಹೇಳಿ ಒಂದು ಗಾದೆ ಇದೆಯಲ್ಲ, ಆ ಥರ ನೀವು ಸುಮ್ಮನಾಗಿದ್ಬಿಡಿ. ಆಗ ಅವರಿಗೇನೆ ಒಂದು ಗಿಲ್ಟಿ ಫೀಲ್ ಆಗ್ತದೆ. ಮಾತಾಡಿ ಮಾತಾಡಿ ಅವರಿಗೇನೆ ಅದು ಇವ್ರು ಏನು ಆನ್ಸರೇ ಮಾಡುದಿಲ್ಲ ಅಂತೇಳಿ ಅವರಿಗೇನೆ ಒಂದು ಗಿಲ್ಟಿ ಫೀಲ್ ಆಗ್ತದೆ. ಕೇರೆ ಮಾಡಬೇಡಿ, ನಿಮ್ಮಷ್ಟಕ್ಕೆ ನೀವು ಇದ್ಬಿಡಿ, ನಿಮ್ಮಷ್ಟಕ್ಕೆ ನೀವು ಎಂಜಾಯ್ ಮಾಡಿ. ಅವರಿಗೆ ಒಂದು ವ್ಯಾಲ್ಯೂನೇ ಕೊಡ್ಲಿಕ್ಕೆ ನೀವು ಹೋಗಬೇಡಿ. ಆಮೇಲೆ ಯಾವುದೇ ತರದ ಒಂದು ಸಮಸ್ಯೆ ಬಂದರೂ ಸಹ ಅದಕ್ಕೆ ನೀವು ಹೆದರ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಂದ್ರೆ ಯಾವುದೇ ಒಂಥರ ಸಮಸ್ಯೆ ಬಂದರೂ ಸಹ ಅದಕ್ಕೆ ಆದಂತಹ ಒಂದು ಸಾಲ್ಯೂಷನ್ ಇದ್ದೇ ಇರ್ತದೆ, ಸಿಗ್ತದೆ ನಮ್ಗೆ ಪ್ರಯತ್ನ ಪಟ್ರೆ. ಮತ್ತೆ ಯಾವುದೇ ಒಂದು ಸಮಸ್ಯೆ ಬಂದಾಗ ನಮ್ಮ ಮನಸ್ಸನ್ನ ನಾವು ಸ್ವಲ್ಪ ಶಾಂತವಾಗಿ ಇಟ್ಕೊಂಡ್ರೆ ನಮ್ಗೆ ಅದನ್ನ ಯಾವ ತರ ನಾವು ಸಾಲ್ವ್ ಮಾಡಬಹುದು ಅನ್ನೋ ಒಂದು ಐಡಿಯಾ ಸಹ ಬಂದೇ ಬರ್ತದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸಹ ನಾವೊಂದು ಶಾಂತವಾಗಿ ಇದ್ದು ಅದನ್ನ ಉತ್ತಮವಾಗಿ ನಾವು ಅದನ್ನ ಪರಿಹಾರ ಮಾಡ್ಕೊಳ್ಬಹುದು. ಮತ್ತೆ ಕೆಲವೊಂದು ವಿಷಯದಲ್ಲಿ ನಾವು ಕಲಿಲಿಕ್ಕೆ ಸಹ ತುಂಬಾ ಸಿಗ್ತದೆ ನಮ್ಗೆ. ಯಾವ ತರ ನಾವು ಈ ತರ ಒಂದು ಪ್ರಾಬ್ಲಮ್ ಬಂದ್ರೆ ಫೇಸ್ ಮಾಡಬಹುದು ಅನ್ನೋದನ್ನು ಸಹ ನಮ್ಗೆ ಕಲಿಬಹುದು. ಆದಷ್ಟು ನಾವು ಜನರೊಂದಿಗೆ ಅಂದ್ರೆ ಯಾವ್ದಾರ ನಾವೊಂದು ಫಂಕ್ಷನಿಗೆ ಹೋಗ್ತೇವಾ ಅಥವಾ ಎಲ್ಲಿಯೋ ಒಂದು ಹೋದಾಗ ಜನರೊಂದಿಗೆ ನಾವು ಸ್ವಲ್ಪ ಸಿಂಪಲ್ ಆಗಿರ್ಬೇಕಾಗ್ತದೆ. ತುಂಬಾ ಒಂದು ದರ್ಪ ಅಥವಾ ಅಹಂಕಾರ ಅಂತದೆಲ್ಲ ನಾವು ಯಾವತ್ತೂ ತೋರಿಸ್ಲಿಕ್ಕೆ ಹೋಗ್ಬಾರ್ದು. ಎಲ್ಲರೂ ಮನುಷ್ಯರೇ ಅಲ್ವಾ. ಅಲ್ಲ, ಕೆಲವೊಂದು ಕಡೆ ಕೆಲವೊಬ್ಬರಿಗೆ ಅನುಭವ ಆಗಿರ್ಬೋದು, ನನಗೆ ಸಹ ಅನುಭವ ಆಗಿದೆ. ಅದಕ್ಕೆ ನಾನು ಹೇಳುದು, ಎಲ್ಲರ ಜೊತೆಯಲ್ಲಿ ಸಹ ನೀವು ಸರಳವಾಗಿರಿ, ಖುಷಿಯಾಗಿರಿ. ಎಲ್ಲಾದ್ರೂ ಹೋದಾಗ ನಿಮ್ಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಆ ಅವಕಾಶವನ್ನೇ ಕೊಡ್ಬಿಡಿ. ನಿಮ್ಗೆ ಅವಮಾನ ಆಗುವಂತ ಪರಿಸ್ಥಿತಿ ಬಂದಾಗ ಅವರಿಗೆ ಅವಕಾಶವನ್ನೇ ನೀವು ಕೊಡಬಾರ್ದು. ಯಾರಾದ್ರೂ ಅವಮಾನ ಮಾಡಿದ್ರೆ ಅವರ ಜಾಗವನ್ನ ನೀವು ಅವರಿಗೆ ತೋರಿಸ್ಕೊಡ್ಲೇಬೇಕಾಗ್ತದೆ. ಅವಮಾನವನ್ನ ಯಾವತ್ತೂ ಸಹಿಸ್ಕೊಳ್ಬೇಡಿ. ಯಾಕಂತೇಳಿ ನಮ್ದು ತಪ್ಪೇ ಇಲ್ಲದೆ ಇರುವಾಗ ನಾವು ಅವಮಾನವನ್ನ ಸಹಿಸ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಅಂದ್ರೆ ಬೇಕಂತಲೇ ಅವರು ಕಾಲ್ ಕೇರಿದ ಜಗಳಕ್ಕೆ ಬರ್ತಾರೆ, ಅಥವಾ ಸುಮ್ನೆ ಆದ್ರೂ ಸಿಟ್ಟು ಮಾಡ್ಕೊಳ್ಳೋದು,
ಅಥವಾ ಅಂದರೆ ನಿಮ್ಮ ಬಾಯಲ್ಲಿ ಏನು ಬರ್ತದೆ ಅಂತೇಳಿ ಅದನ್ನು ಅವರು ವೇಟ್ ಮಾಡ್ತಾ ಇರ್ತಾರೆ. ಅಂಥವರಿಗೆ ನೀವು ಅವಕಾಶನ ಕೊಡಬೇಡಿ. ತುಂಬ ಅವಮಾನ ಮಾಡಿದರೆ ಅದನ್ನು ಅಂತೂ ಖಂಡಿತವಾಗ್ಲೂ ನೀವು ಸೈಲೆಂಟಾಗಿ ಇರಬೇಡಿ ಅಂತ ಹೇಳ್ತೀನಿ ನಾನು. ಅವರಿಗೆ ಸರ್ ಮಾಡಲೇಬೇಕು ಅಂಥವರಿಗೆಲ್ಲ. ಪ್ರತಿ ಸಲ ಸುಮ್ಮನೆ ಇದ್ರು ಸಹ ಅದು ನಮ್ಮ ವೀಕ್ನೆಸ್ ಅಂತೇಳಿ ಅಂದ್ಕೊಳ್ಬೋದು ಅವರು. ಒಂದ್ಸಲ ನಾವು ಅವರಿಗೆ ಆನ್ಸರ್ ಕೊಟ್ಟರೆ ವಾಪಸ್ ಅವರು ಇನ್ನೊಮ್ಮೆ ನಮಗೆ ಅವಮಾನ ಮಾಡಲಿಕ್ಕೆ ಬರಬಾರ್ದು. ಆ ಥರ ನಾವು ಮಾಡಬೇಕಾಗ್ತದೆ. ಇನ್ನೊಂದಂತ ಹೇಳಿದ್ರೆ, ಈಗ ಯಾರಾದರೂ ಈಗ ನಿಮ್ಮನ್ನು ಪದೇ ಪದೇ ಬನ್ನಿ ಮನೆಗೆ ಅಂತೇಳಿ ಕರಿತಾ ಇರ್ತಾರೆ. ಕರೆದಾಗ ಹೋಗಿ, ಆದರೆ ಪದೇ ಪದೇ ಹೋಗೋದು ಸಹ ತುಂಬ ಒಳ್ಳೆಯದಲ್ಲ. ಅಂದರೆ ಒಬ್ಬರ ಮನೆಗೆ ನಾವು ಪದೇ ಪದೇ ಹೋದ್ರೂ ಸಹ ನಾವು ಅಲ್ಲಿ ಸಹ ಒಂದು ಚೀಪ್ ಆಗ್ತೇವೆ. ಹಾಗೆಯೇ ನಿಮಗೆ ಒಂದು ಗೌರವ ಬೇಕು. ಅವರವ್ರು ಕರಿತಾ ಇದ್ದಾರೆ ಅಂತೇಳಿ ಹೋಗದೆ ಇರ್ಲಿಕ್ಕೂ ಸಹ ಅಲ್ಲ, ಒಮ್ಮೆ ಯಾವತ್ತಾದರೂ ಹೋಗಿ ಬನ್ನಿ ನೀವು. ಅಂದರೆ ಅದರಲ್ಲಿ ಒಂದು ಲೈನನ್ನು ನೀವು ಹೇಳ್ಕೊಳ್ಬೇಕಾಗ್ತದೆ. ಅದರ ನಂತರ ನೀವು ಹೋಗಬೇಕಾಗ್ತದೆ. ಅಂದರೆ ತುಂಬ ಸಲ ಕರೆದಾಗ ಒಮ್ಮೆ ಹೋಗಿ ಒಂದು ಬರೋದು ಅದೊಂದು ಗೌರವ. ಹೋಗಿ ಬನ್ನಿ. ಪದೇ ಪದೇ ಹೋಗುವುದು ಅಷ್ಟು ಒಳ್ಳೆಯದಲ್ಲ. ಇದು ನನ್ನ ಭಾವನೆ. ನಿಮಗೆ ಹೇಗೆ ಅನಿಸ್ತದೆ ಅಂತೇಳಿ ಸಹ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಹೇಳಿದ್ದು ಏನಾದರೂ ತಪ್ಪಿದ್ರೆ ಸಹ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ಈ ಥರ ಅಲ್ಲ, ಈ ಥರ ಏನಾದರೂ ನಿಮಗೆ ಅನಿಸಿದಾನ ನೀವು ನನ್ನ ಜೊತೆಲಿ ಶೇರ್ ಮಾಡ್ಕೊಳ್ಬೋದು. ಇನ್ನೂ ಕೊನೆಯದಾಗಿ ಅಂತ ಹೇಳಿದರೆ, ನಿಮ್ಮನ್ನು ನೀವು ಪ್ರೀತಿ ಮಾಡಿ, ಆಮೇಲೆ ನಿಮ್ಮೊಂದಿಗೆ ನೀವು ಮಾತನಾಡಿ. ಇದು ಲಾಸ್ಟಿಗೆ ಸಹ ನಾನು ಇದನ್ನೇ ಹೇಳ್ತಾ ಇದ್ದೇನೆ, ನಿಮ್ಮೊಂದಿಗೆ ನೀವು ಮಾತನಾಡಿ. ಆಮೇಲೆ ನಿಮ್ಮನ್ನು ನೀವೊಂದು ಖುಷಿಯಾಗಿ ಇಟ್ಕೊಳ್ಳೋಕೊಂದು ಪ್ರಯತ್ನ ಮಾಡಿ. ನಿಮಗೋಸ್ಕರ ನೀವು ಬದುಕಲಿಕ್ಕೆ ಒಂದು ಪ್ರಾರಂಭ ಮಾಡಿ. ಅಂದರೆ ನಿಮ್ಗೆ ಏನು ಗೊತ್ತಿದೆ, ಡ್ಯಾನ್ಸ್ ಮಾಡ್ಲಿಕ್ಕೆ ಗೊತ್ತುಂಟಾ? ನೀವು ಒಬ್ಬರು ಹೇಳ್ತೀರಿ ಮನೇಲಿ ಡ್ಯಾನ್ಸ್ ಮಾಡಿ, ಕನ್ನಡಿ ಮುಂದೆ ನಿಂತು ಮಾತಾಡಿ, ಅಥವಾ ಏನಾದರೂ ಬರೀಲಿಕ್ಕೆ ನಿಮ್ಗೆ ಹವ್ಯಾಸ ಇದ್ದರೆ ಬರೀರಿ. ಯೋಗ, ಪ್ರಾಣಾಯಾಮ ಅಂಥದ್ದೆಲ್ಲ ಮಾಡಿ ಖುಷಿಯಾಗಿರಿ. ಆದಷ್ಟು ಜಾಗ್ರತೆಯಲ್ಲಿರಿ. ವಿಡಿಯೋ ಹೇಗೆ ಅನಿಸ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.